9ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ 7 ಜೀವಿಗಳಲ್ಲಿ ವೈವಿಧ್ಯತೆ ಭಾಗ 3 ಈ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಭಾಗ 3ರಲ್ಲಿ ನಾವು ಪ್ರಾಣಿ ಸಾಮ್ರಾಜ್ಯದ ವರ್ಗೀಕರಣದಲ್ಲಿ ಬರುವಂತಹ ನೋಟೋಕಾರ್ಡ್ ಹೊಂದಿರುವಂತಹ ಪ್ರಾಣಿಗಳಾದ ಕಶೇರುಕಗಳ ಬಗ್ಗೆ ತಿಳಿಯೋಣ. ಕಶೇರುಕಗಳ 5 ವರ್ಗಗಳಾದ ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳು, ಸ್ತನಿಗಳು, ಪಕ್ಷಿಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗ ನಾವು ಪ್ರಾಣಿ ಸಾಮ್ರಾಜ್ಯದಲ್ಲಿ ವರ್ಗೀಕರಣದಲ್ಲಿ ಬರುವಂತಹ ನೋಟೋಕಾರ್ಡ್ ಹೊಂದಿರುವಂತಹ ಕಾರ್ಡೇಟಾ ಇದರ ಬಗ್ಗೆ ತಿಳಿಯೋಣ. ಕಾರ್ಡೇಟಾವನ್ನು ಮುಖ್ಯವಾಗಿ 2 ಗುಂಪುಗಳಾಗಿ ಮತ್ತೆ ವಿಂಗಡಿಸಲಾಗಿದೆ. ಪ್ರೋಟೋಕಾರ್ಡೇಟಾ ಕಶೇರುಕಗಳು. ಪ್ರೋಟೋಕಾರ್ಡೇಟಾಗಳಲ್ಲಿ ಆರಂಭಿಕ ಹಂತದ ಲಾರ್ವಾ ಅವಸ್ಥೆಯಲ್ಲಿ ಮಾತ್ರ ನೋಟೋಕಾರ್ಡ್ ಕಂಡುಬರುತ್ತದೆ. ಆದರೆ ಕಶೇರುಕಗಳಲ್ಲಿ ಪ್ರೌಢಾವಸ್ಥೆಯಲ್ಲಿ ನೋಟೋಕಾರ್ಡ್ ಕಶೇರು ಸ್ತಂಭದಿಂದ ಪಲ್ಲಟಗೊಂಡಿರುತ್ತದೆ. ಈಗ ನಾವು ಪ್ರೋಟೋಕಾರ್ಡೇಟಾಗಳ ಬಗ್ಗೆ ತಿಳಿಯೋಣ. ಪ್ರೋಟೋಕಾರ್ಡೇಟಾ ಈ ಉಪವಂಶಕ್ಕೆ ಸೇರುವಂತಹ ಜೀವಿಗಳಿಗೆ ಉದಾಹರಣೆಗಳನ್ನು ಗಮನಿಸಿ ಮಕ್ಕಳೇ. ಬೆಲನೋಗ್ಲಾಸಸ್, ಹರ್ಡ್ಮೇನಿಯಾ ಮತ್ತು ಆಂಫಿಯಾಕ್ಸಸ್ ಇವು ಪ್ರೋಟೋಕಾರ್ಡೇಟಾ ಗುಂಪಿಗೆ ಸೇರುತ್ತವೆ. ಈಗ ನಾವು ಪ್ರೋಟೋಕಾರ್ಡೇಟಾಗಳ ಪ್ರಮುಖ ಲಕ್ಷಣಗಳನ್ನು ತಿಳಿಯೋಣ. ಪ್ರೋಟೋಕಾರ್ಡೇಟಾಗಳು ಸಮುದ್ರವಾಸಿಗಳಾಗಿವೆ. ಸಮುದ್ರದಲ್ಲಿ ಅವು ವಾಸಿಸುತ್ತವೆ. ಹಾಗೆಯೇ ಪ್ರೋಟೋಕಾರ್ಡೇಟಾ ಪ್ರಾಣಿಗಳು ದ್ವಿಪಾರ್ಶ್ವ ಸಮಮಿತಿಯನ್ನು ಹೊಂದಿರುತ್ತವೆ. ಪ್ರೋಟೋಕಾರ್ಡೇಟಾ ಗುಂಪಿಗೆ ಸೇರುವಂತಹ ಬೆಲನೋಗ್ಲಾಸಸ್ ಜೀವಿಯ ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಹಾಗೆಯೇ ಈ ಜೀವಿಗಳ ಮತ್ತೊಂದು ಪ್ರಮುಖ ಅಂಶವೆಂದರೆ ಈ ಪ್ರಾಣಿಗಳು ಮುಪ್ಪದರ ಪ್ರಾಣಿಗಳಾಗಿವೆ. ಇವುಗಳ ದೇಹ ಭಿತ್ತಿಯು 3 ಪದರಗಳಿಂದ ಆಗಿರುತ್ತದೆ. ಆದ್ದರಿಂದ ಇವು ಮುಪ್ಪದರ ಪ್ರಾಣಿಗಳಾಗಿವೆ. ಹಾಗೆಯೇ ಪ್ರೋಟೋಕಾರ್ಡೇಟಾ ಪ್ರಾಣಿಗಳು ದೇಹಾಂತರ ಅವಕಾಶವನ್ನು ಹೊಂದಿರುತ್ತವೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಇವು ದೇಹಾಂತರ ಅವಕಾಶವನ್ನು ಹೊಂದಿರುತ್ತವೆ. ಹಾಗೆಯೇ ಪ್ರೋಟೋಕಾರ್ಡೇಟಾ ಪ್ರಾಣಿಗಳು ನೋಟೋಕಾರ್ಡ್ ಎಂಬ ರಚನೆಯನ್ನು ಜೀವಿತ ಅವಧಿಯ ಕೆಲವು ಹಂತಗಳವರೆಗೆ ಮಾತ್ರ ಹೊಂದಿರುತ್ತವೆ. ನೋಟೋಕಾರ್ಡ್ ಎಂಬುದು ನೀಳವಾದ ತಂತಿಯಂತಹ ಘನ ರಚನೆಯಾಗಿದ್ದು, ಇದು ಪ್ರಾಣಿಗಳ ಬೆನ್ನಿನ ಹಿಂಭಾಗದಲ್ಲಿ ಹಾಯ್ದು ಕರುಳಿನ ಪ್ರದೇಶದಿಂದ ನರ ಅಂಗಾಂಶವನ್ನು ಬೇರ್ಪಡಿಸುತ್ತದೆ. ಪ್ರೋಟೋಕಾರ್ಡೇಟಾಗಳ ಜೀವಿತಾವಧಿಯ ಎಲ್ಲ ಹಂತಗಳಲ್ಲಿ ಅಥವಾ ಪ್ರಾಣಿಗಳ ದೇಹದುದ್ದಕ್ಕೂ ನೋಟೋಕಾರ್ಡ್ ಕಂಡುಬರುವುದಿಲ್ಲ. ಮಕ್ಕಳೇ, ಇಲ್ಲಿ ನೋಟೋಕಾರ್ಡ್ ಪ್ರಾಣಿಯ ದೇಹದುದ್ದಕ್ಕೂ ಕಂಡುಬರುವುದಿಲ್ಲ. ಇದುವರೆಗೂ ನಾವು ಪ್ರೋಟೋಕಾರ್ಡೇಟಾ ಗುಂಪಿಗೆ ಸೇರುವಂತಹ ಜೀವಿಗಳ ಗುಣಲಕ್ಷಣಗಳನ್ನು ತಿಳಿದುಕೊಂಡೆವು. ಮಕ್ಕಳೇ, ನೋಟೋಕಾರ್ಡ್ ಹೊಂದಿರುವಂತಹ ಕಾರ್ಡೇಟಾ ಗುಂಪಿಗೆ ಬರುವಂತಹ ಕಶೇರುಕಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಕಶೇರುಕಗಳಲ್ಲಿ 5 ವರ್ಗಗಳಿವೆ. ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು
ಹಾಗೂ ಸ್ತನಿಗಳು. ಮೀನುಗಳು ಇವು ಕಶೇರುಕಗಳ ವರ್ಗಕ್ಕೆ ಸೇರಿದ ಪ್ರಾಣಿಗಳಾಗಿವೆ. ಎರಡನೇ ವರ್ಗ ಉಭಯವಾಸಿಗಳು. ಕಶೇರುಕಗಳ ಮೂರನೇ ವರ್ಗ ಸರೀಸೃಪಗಳು. ನಾಲ್ಕನೇ ವರ್ಗ ಪಕ್ಷಿಗಳು. ಐದನೇ ವರ್ಗ ಸ್ತನಿಗಳು. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಕಶೇರುಕಗಳ ದೇಹದ ಪ್ರಮುಖ ಲಕ್ಷಣಗಳ ಬಗ್ಗೆ ತಿಳಿಯೋಣ. ಕಶೇರುಕ ಪ್ರಾಣಿಗಳು ನೈಜವಾದ ಕಶೇರುಕ ಸ್ತಂಭ ಮತ್ತು ಅಂತರ್ಕಂಕಾಲ ವ್ಯವಸ್ಥೆಯೇ ಹೊಂದಿವೆ. ಅಂದರೆ ಕಶೇರು ಸ್ತಂಭವನ್ನು ಹೊಂದಿರುವ ಪ್ರಾಣಿಗಳೇ ಕಶೇರುಕಗಳಾಗಿವೆ. ಇದು ಸ್ನಾಯುಗಳನ್ನು ವಿವಿಧ ಸ್ಥಾನಗಳಲ್ಲಿ ಸಂಪೂರ್ಣವಾಗಿ ಜೋಡಿಸಿ ಸರಾಗವಾಗಿ ದೇಹದ ಚಲನೆಗೆ ಅನುವು ಮಾಡಿಕೊಡುತ್ತದೆ. ಇವುಗಳಲ್ಲಿರುವಂತಹ ಅಂತರ್ಕಂಕಾಲ ವ್ಯವಸ್ಥೆ. ಇವು ಸಹ ದ್ವಿಪಾರ್ಶ್ವ ಸಮಮಿತಿಯನ್ನು ಹೊಂದಿದ್ದು ಮುಪ್ಪದರ ಜೀವಿಗಳಾಗಿವೆ. ಕಶೇರುಕಗಳು ದೇಹಾಂತರವಕಾಶ ಹೊಂದಿವೆ ಮತ್ತು ವಲಯಗಳಿಂದ ಕೂಡಿದ ಹಾಗೂ ಭಿನ್ನವಾದ ಸಂಕೀರ್ಣ ಅಂಗಾಂಶಗಳು ಮತ್ತು ಅಂಗಗಳಿಂದ ಕೂಡಿದಂತಹ ದೇಹವನ್ನು ಹೊಂದಿವೆ. ಕಶೇರುಕಗಳ ದೇಹರಚನೆಯು ಸಂಕೀರ್ಣವಾಗಿದೆ. ಎಲ್ಲ ಕಶೇರುಕಗಳು ಈ ಕೆಳಗಿನ ಪ್ರಮುಖ ಲಕ್ಷಣಗಳನ್ನು ಹೊಂದಿರುತ್ತವೆ. ಅಂದರೆ ನೋಟೋಕಾರ್ಡ್ ಎಂಬ ಘನವಾದ ರಚನೆಯನ್ನು ಹೊಂದಿರುತ್ತವೆ. ಹಾಗೆಯೇ ಬೆನ್ನಿನ ಭಾಗದಲ್ಲಿ ನರಹುರಿಯನ್ನು ಹೊಂದಿರುತ್ತವೆ. ಕಶೇರುಕಗಳೆಲ್ಲವೂ ಮುಪ್ಪದರ ಪ್ರಾಣಿಗಳಾಗಿವೆ. ಒಂದು ಜೊತೆ ಕಿವಿರು ಕವಚಗಳನ್ನು ಹೊಂದಿರುತ್ತವೆ. ಹಾಗೆಯೇ ದೇಹಾಂತರ ಅವಕಾಶವನ್ನು ಸಹ ಹೊಂದಿರುತ್ತವೆ. ಇವು ಕಶೇರುಕಗಳ ದೇಹದ ಪ್ರಮುಖ ಲಕ್ಷಣಗಳು. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ತಿಳಿದಿರುವಂತೆ ಕಶೇರುಕಗಳನ್ನು 5 ವರ್ಗಗಳಾಗಿ ಗುಂಪುಗೂಡಿಸಿದೆ. ಅವುಗಳೆಂದರೆ ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು ಮತ್ತು ಸ್ತನಿಗಳು. ಮೊದಲಿಗೆ ನಾವು ಕಶೇರುಕಗಳ ವರ್ಗಕ್ಕೆ ಸೇರುವಂತಹ ಮೀನುಗಳ ಬಗ್ಗೆ, ಅವುಗಳ ದೇಹದ ಲಕ್ಷಣಗಳ ಬಗ್ಗೆ ತಿಳಿಯೋಣ. ಮೀನುಗಳು ಅತ್ಯಂತ ವೈವಿಧ್ಯತೆಯಿಂದ ಕೂಡಿದಂತಹ ಜೀವಿಗಳಾಗಿವೆ. ಅವುಗಳ ಬಣ್ಣ, ಗಾತ್ರ, ಆಕಾರ ಇವುಗಳಲ್ಲಿ ಅತ್ಯಂತ ವೈವಿಧ್ಯತೆಯನ್ನು ಪ್ರದರ್ಶಿಸುತ್ತವೆ. ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಕೆಲವು ಮೀನುಗಳ ಚಿತ್ರಗಳನ್ನು ಕೊಟ್ಟಿರುತ್ತಾರೆ, ಗಮನಿಸಿ. ಮ್ಯಾಂಡರಿನ್ ಮೀನು, ಹ್ಯಾಂಗ್ಲರ್ ಮೀನು. ನೋಡಿ ಮಕ್ಕಳೇ, ಇದು ಉದ್ದವಾದ ಬಾಲದಂಥ ರಚನೆಯನ್ನು ಹೊಂದಿರುವಂತಹ ಮೀನು. ವಿದ್ಯುತ್ ಉತ್ಪತ್ತಿ ಮಾಡುವಂತಹ ವಿದ್ಯುತ್ ರೇ ಮೀನು ಅಥವಾ ಟಾರ್ಪಿಡೋ. ಎಷ್ಟು ವೈವಿಧ್ಯತೆಯಿಂದ ಕೂಡಿದಂತಹ ಜೀವಿಗಳಾಗಿವೆ. ಹಾಗೆಯೇ ಸ್ಟಿಂಗ್ ರೇ, ಇದು ಸಹ ಒಂದು ಮೀನು. ಸಿಂಹ ಮೀನು, ನಾಯಿ ಮೀನು, ಲೆಬಿಯೋ. ಇಲ್ಲಿ ವೀಕ್ಷಿಸಿ ಮಕ್ಕಳೇ, ಇದು ಎಷ್ಟೊಂದು ವೈಶಿಷ್ಟ್ಯತೆಯಿಂದ ಕೂಡಿದಂತಹ ಮೀನು. ಇದಕ್ಕೆ ಕಡಲ ಕುದುರೆ ಅಥವಾ ಕುದುರೆ ಮೀನು ಎಂದು ಕರೆಯುತ್ತಾರೆ. ಇದರ ಮುಖವು ಕುದುರೆಯ ಹಾಗಿದೆ, ಲಂಬವಾಗಿ ಈಜುತ್ತದೆ. ಇದು ಅನಾಬಸ್
ಹತ್ತುವ ಪರ್ಚ್ ಮೀನು, ಹಾರುವ ಮೀನು, ವಿದ್ಯಾರ್ಥಿಗಳೇ, ಮೀನುಗಳ ನೀವು ವೈವಿಧ್ಯತೆಯನ್ನು ಗಮನಿಸಿದ್ದೀರಿ. ಈಗ ನಾವು ಮೀನುಗಳ ದೇಹದ ಪ್ರಮುಖ ಲಕ್ಷಣಗಳನ್ನು ತಿಳಿಯೋಣ. ನಿಮಗಾಗಲೇ ಗೊತ್ತಿರುವಂತಹ ಮೀನುಗಳು ನೀರಿನಲ್ಲಿ ವಾಸಿಸುತ್ತವೆ ಅಲ್ಲವೇ? ಹಾಗಾಗಿ ಸಂಪೂರ್ಣವಾಗಿ ಮೀನುಗಳೆಲ್ಲವೂ ಜಲವಾಸಿಗಳಾಗಿವೆ. ಹಾಗೆಯೇ ಮೀನುಗಳ ಚರ್ಮವನ್ನು ಗಮನಿಸಿ. ಮೀನುಗಳ ಚರ್ಮವು ಹುರುಪೆ ಅಥವಾ ಫಲಕಗಳಿಂದ ಆವೃತವಾಗಿರುತ್ತದೆ. ಮಕ್ಕಳೇ, ಮೀನುಗಳು ಹೇಗೆ ಉಸಿರಾಡುತ್ತವೆ? ಅವುಗಳ ಉಸಿರಾಟದ ಅಂಗಗಳು ಯಾವುವು? ಅವುಗಳಲ್ಲಿ ಕಿವಿರುಗಳೆಂಬ ವಿಶಿಷ್ಟ ಅಂಗಗಳಿದ್ದು, ಈ ಕಿವಿರುಗಳನ್ನು ಬಳಸಿ ಮೀನುಗಳು ನೀರಿನಲ್ಲಿ ವಿಲೀನವಾಗಿರುವಂತಹ ಆಕ್ಸಿಜನನ್ನು ಪಡೆಯುತ್ತವೆ. ಹಾಗೆಯೇ ಮೀನುಗಳ ದೇಹದ ಆಕಾರವನ್ನು ಗಮನಿಸಿ ಮಕ್ಕಳೇ. ಮುಂಭಾಗವು ಚೂಪಾಗಿದೆ ಹಾಗೂ ಅದರ ಹಿಂಭಾಗವೂ ಸಹ ಚೂಪಾಗಿದೆ. ಇದಕ್ಕೆ ನಾವು ಕದಿರಿನ ಆಕಾರ ಎಂದು ಕರೆಯುತ್ತೇವೆ. ಹಾಗಾದರೆ ಮೀನಿನ ದೇಹದ ಮತ್ತೊಂದು ಲಕ್ಷಣವೇನು? ಮೀನುಗಳ ದೇಹವು ಕದಿರಿನಾಕಾರದಲ್ಲಿದ್ದು ಸ್ನಾಯುಗಳಿಂದಾದಂತಹ ಬಾಲವನ್ನು ಚಲನೆಗೆ ಬಳಸಿಕೊಳ್ಳುತ್ತವೆ. ಹಾಗೆ ಮೀನುಗಳ ಮತ್ತೊಂದು ಲಕ್ಷಣ ಗಮನಿಸಿ. ಮೀನುಗಳು ಶೀತರಕ್ತ ಪ್ರಾಣಿಗಳಾಗಿವೆ. ವಿದ್ಯಾರ್ಥಿಗಳೇ, ಮೀನುಗಳು ಜಲವಾಸಿಗಳಾಗಿದ್ದು ಇವು ಶೀತರಕ್ತ ಪ್ರಾಣಿಗಳಾಗಿವೆ ಎಂದು ನಿಮಗೆ ತಿಳಿಯಿತಲ್ಲವೇ? ಹಾಗಾದರೆ ಶೀತರಕ್ತ ಪ್ರಾಣಿಗಳು ಎಂದರೇನು? ಅಂದರೆ ದೇಹದ ಉಷ್ಣತೆಯು ಸ್ಥಿರವಾಗಿರುವುದಿಲ್ಲ. ಪರಿಸರದ ಉಷ್ಣತೆಗೆ ಅನುಗುಣವಾಗಿ ಅವುಗಳ ದೇಹದ ಉಷ್ಣತೆಯು ಬದಲಾಗುತ್ತಿರುತ್ತದೆ. ಅಂತಹ ಪ್ರಾಣಿಗಳಿಗೆ ನಾವು ಶೀತರಕ್ತ ಪ್ರಾಣಿಗಳು ಎಂದು ಕರೆಯುತ್ತೇವೆ. ಹಾಗೆಯೇ ಈ ಮೀನುಗಳೆಲ್ಲವೂ ಶೀತರಕ್ತ ಪ್ರಾಣಿಗಳಾಗಿವೆ. ಹಾಗೆಯೇ ಮೀನುಗಳ ಹೃದಯದಲ್ಲಿ 2 ಕೋಣೆಗಳು ಕಂಡುಬರುತ್ತವೆ. ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ ತಿಳಿದಿರುವಂತೆ ಮಾನವನ ಹೃದಯದಲ್ಲಿ 4 ಕೋಣೆಗಳು ಕಂಡುಬರುತ್ತವೆ. ಆದರೆ ಮೀನುಗಳ ಹೃದಯದಲ್ಲಿ ಎಷ್ಟು ಕೋಣೆಗಳಿರುತ್ತವೆ? 2 ಕೋಣೆಗಳನ್ನು ಮಾತ್ರ ಹೊಂದಿರುತ್ತವೆ. ಹಾಗೆಯೇ ಮೀನುಗಳು ಮೊಟ್ಟೆಗಳನ್ನಿಡುವ ಪ್ರಾಣಿಗಳಾಗಿವೆ. ಮೊಟ್ಟೆಗಳನ್ನಿಡುವಂಥ ಪ್ರಾಣಿಗಳಿಗೆ ನಾವು ಅಂಡಜಗಳು ಎಂದು ಕರೆಯುತ್ತೇವೆ. ಅಂದರೆ ಮೀನುಗಳು ನೀರಿನಲ್ಲಿ ಮೊಟ್ಟೆಗಳನ್ನಿಡುವಂತಹ ಪ್ರಾಣಿಗಳಾಗಿವೆ. ಹಾಗೆಯೇ ಮೀನುಗಳಲ್ಲಿ ಹಲವಾರು ಬಗೆಗಳಿವೆ. ಕೆಲವು ಮೀನುಗಳು ಮೃದ್ವಸ್ಥಿಯಿಂದಾದ ಕಂಕಾಲದಿಂದ ಮಾಡಲ್ಪಟ್ಟಿವೆ. ಅಂತಹ ಮೀನುಗಳಿಗೆ ಉದಾಹರಣೆ ಎಂದರೆ ಶಾರ್ಕ್ ಮೀನುಗಳು. ಇವು ಮೃದ್ವಸ್ಥಿ ಮೀನುಗಳಿಗೆ ಉದಾಹರಣೆಯಾಗಿವೆ. ಹಾಗೆ ಕೆಲವು ಮೀನುಗಳು ಮೂಳೆ ಮತ್ತು ಮೃದ್ವಸ್ಥಿ ಎರಡರಿಂದಲೂ ಮಾಡಲ್ಪಟ್ಟಿವೆ. ಉದಾಹರಣೆಗೆ ಟ್ಯೂನಾ ಅಥವಾ ರೋಹು ಮೀನು ಮೂಳೆ ಮೀನಿಗೆ ಉದಾಹರಣೆ. ಮಕ್ಕಳೇ, ಇದುವರೆಗೂ ನಾವು ಮೀನುಗಳ ವಿಶಿಷ್ಟ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡೆವು. ಈಗ ನಾವು ಕಶೇರುಕಗಳ 2ನೇ ವರ್ಗವಾದಂತಹ ಉಭಯವಾಸಿಗಳ ಬಗ್ಗೆ ತಿಳಿಯೋಣ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಉಭಯವಾಸಿಗಳ ವರ್ಗಕ್ಕೆ ಸೇರುವಂತಹ ಪ್ರಾಣಿಗಳೆಂದರೆ ಕಪ್ಪೆಗಳು, ಟೋಡ್, ಸ್ಯಾಲಮಾಂಡರ್. ಇವು ಉಭಯವಾಸಿಗಳಾಗಿವೆ. ಇವು ನೀರು ಮತ್ತು ನೆಲದ ಮೇಲೆ ಎರಡರಲ್ಲೂ ವಾಸಿಸುವುದರಿಂದ ಇವುಗಳಿಗೆ ಉಭಯವಾಸಿಗಳು ಎಂದು ಕರೆಯುತ್ತೇವೆ. ಉಭಯವಾಸಿಗಳ ಚರ್ಮವು, ಉದಾಹರಣೆ ಕಪ್ಪೆಯ ಚರ್ಮವನ್ನು ನೀವು ವೀಕ್ಷಿಸಿದಾಗ ಚರ್ಮವು ಒದ್ದೆಯಾಗಿರುತ್ತದೆ. ಕಾರಣ ಚರ್ಮಗಳಲ್ಲಿ
ಶ್ಲೇಷ್ಮ ಗ್ರಂಥಿಗಳನ್ನು ಹೊಂದಿದ್ದು ಅವು ದ್ರವವನ್ನು ಸ್ರವಿಸುತ್ತವೆ. ಕಪ್ಪೆಯ ಉದಾಹರಣೆ, ಉಭಯವಾಸಿಗಳು 3 ಕೋಣೆಗಳಿಂದಾದ ಹೃದಯವನ್ನು ಹೊಂದಿರುತ್ತವೆ. ಮಕ್ಕಳೇ, ಮೀನುಗಳಲ್ಲಿ ಎಷ್ಟು ಕೋಣೆಗಳು ಕಂಡುಬರುತ್ತವೆ? ಹೃದಯದಲ್ಲಿ 2 ಕೋಣೆಗಳಲ್ಲವೇ? ಹಾಗಾದರೆ ಉಭಯವಾಸಿಗಳಾದಂತಹ ಕಪ್ಪೆ, ಸ್ಯಾಲಮಂಡರ್ ಇವುಗಳಲ್ಲಿ ಹೃದಯದಲ್ಲಿ 3 ಕೋಣೆಗಳು ಕಂಡುಬರುತ್ತವೆ. ಹಾಗೆಯೇ ಉಭಯವಾಸಿಗಳಲ್ಲಿ ಉಸಿರಾಟ ಕ್ರಿಯೆ ಹೇಗೆ ನಡೆಯುತ್ತದೆ? ಕಿವಿರುಗಳ ಮೂಲಕ ಅಥವಾ ಶ್ವಾಸಕೋಶಗಳಿಂದ ನಡೆಯುತ್ತದೆ. ಉಭಯವಾಸಿಗಳು ನೀರಿನಲ್ಲಿದ್ದಾಗ ಕಿವಿರುಗಳ ಮೂಲಕ ಉಸಿರಾಡುತ್ತವೆ. ಹಾಗೆಯೇ ಭೂಮಿಯ ಮೇಲಿದ್ದಾಗ ಶ್ವಾಸಕೋಶಗಳ ಮೂಲಕ ಉಸಿರಾಡುತ್ತವೆ. ಉಭಯವಾಸಿಗಳು ಮೊಟ್ಟೆಗಳನ್ನಿಡುವಂತಹ ಪ್ರಾಣಿಗಳಾಗಿವೆ. ಅಂದರೆ ಇವು ಅಂಡಜಗಳಾಗಿವೆ. ವಿದ್ಯಾರ್ಥಿಗಳೇ, ಈಗ ನಾವು ಕಶೇರುಕಗಳ ಮುಂದಿನ ವರ್ಗವಾದಂತಹ ಸರೀಸೃಪಗಳ ಬಗ್ಗೆ ತಿಳಿಯೋಣ. ತೆವಳಲು ಅನುಕೂಲವಾದಂತಹ ದೇಹ ರಚನೆಯನ್ನು ಹೊಂದಿರುವಂತಹ ಪ್ರಾಣಿಗಳೇ ಸರೀಸೃಪಗಳು. ಇವು ಮೊಟ್ಟ ಮೊದಲು ಭೂಮಿಯ ಮೇಲೆ ವಾಸಿಸಿದಂತಹ ಕಶೇರುಕಗಳು. ಸರೀಸೃಪಗಳಿಗೆ ಉದಾಹರಣೆ ಎಂದರೆ ಹಾವು, ಆಮೆಗಳು, ಹಲ್ಲಿ, ಮೊಸಳೆ, ಗೋಸುಂಬೆ, ಇವೆಲ್ಲವೂ ಸಹ ಸರೀಸೃಪಗಳಾಗಿವೆ. ನಿಮ್ಮ ಮನೆಯ ಗೋಡೆಯ ಮೇಲಿರುವಂತಹ ಹಲ್ಲಿಯೂ ಸಹ ಕಶೇರುಕವಾಗಿದ್ದು ಅದು ಯಾವ ವರ್ಗಕ್ಕೆ ಸೇರುತ್ತದೆ ಮಕ್ಕಳೇ? ಸರೀಸೃಪಗಳ ವರ್ಗಕ್ಕೆ ಸೇರುತ್ತದೆ. ಈಗ ನಾವು ಸರೀಸೃಪಗಳ ದೇಹದ ಪ್ರಮುಖ ಲಕ್ಷಣಗಳ ಬಗ್ಗೆ ತಿಳಿಯೋಣ. ಸರೀಸೃಪಗಳು ಸಹ ಶೀತರಕ್ತ ಪ್ರಾಣಿಗಳಾಗಿವೆ. ಅಂದರೆ ಇವುಗಳ ದೇಹದ ಉಷ್ಣತೆಯು ಬದಲಾಗುವುದಿಲ್ಲ, ಸ್ಥಿರವಾಗಿ ಇರುವುದಿಲ್ಲ. ಪರಿಸರದ ಉಷ್ಣತೆಗನುಗುಣವಾಗಿ ಸರೀಸೃಪಗಳ ದೇಹದ ಉಷ್ಣತೆಯೂ ಸಹ ಬದಲಾಗುತ್ತಿರುತ್ತದೆ ಮಕ್ಕಳೇ. ಸ್ಥಿರವಾದ ದೇಹದ ಉಷ್ಣತೆಯನ್ನು ಹೊಂದಿರುವುದಿಲ್ಲವಾದ್ದರಿಂದ ಇವು ಶೀತರಕ್ತ ಪ್ರಾಣಿಗಳಾಗಿವೆ. ಹಾಗೆಯೇ ಸರೀಸೃಪಗಳ ಚರ್ಮವನ್ನು ಗಮನಿಸಿ. ಚರ್ಮದ ಮೇಲೆ ಹುರುಪೆಗಳು ಕಂಡುಬರುತ್ತವೆ. ಚರ್ಮವು ಒಣ ರಚನೆಯನ್ನು ಹೊಂದಿದ್ದು ಚರ್ಮದ ಮೇಲೆ ಹುರುಪೆಗಳು ಕಂಡುಬರುತ್ತವೆ. ಸರೀಸೃಪಗಳು ಹೇಗೆ ಉಸಿರಾಡುತ್ತವೆ? ಇವು ಸಂಪೂರ್ಣವಾಗಿ ಕೆಲವು ಸರೀಸೃಪಗಳು ಭೂವಾಸಿಗಳಾಗಿರುವುದರಿಂದ ಸರೀಸೃಪಗಳು ಶ್ವಾಸಕೋಶಗಳಿಂದ ಉಸಿರಾಟ ಕ್ರಿಯೆ ಮಾಡುತ್ತವೆ. ಬಹುತೇಕ ಸರೀಸೃಪಗಳೆಲ್ಲವೂ 3 ಕೋಣೆಗಳ ಹೃದಯವನ್ನು ಹೊಂದಿದ್ದು ಮೊಸಳೆಗಳು ಮಾತ್ರ 4 ಕೋಣೆಗಳ ಹೃದಯವನ್ನು ಹೊಂದಿರುತ್ತವೆ. ಉಭಯವಾಸಿಗಳಲ್ಲಿಯೂ ಸಹ ಹೃದಯದಲ್ಲಿ ಎಷ್ಟು ಕೋಣೆಗಳಿದ್ದವು ಮಕ್ಕಳೇ? ಇರುತ್ತವೆ 3 ಕೋಣೆಗಳು. ಅದೇ ರೀತಿಯಾಗಿ ಸರೀಸೃಪಗಳಲ್ಲೂ ಸಹ ಹೃದಯದಲ್ಲಿ 4 ಕೋಣೆಗಳು ಕಂಡುಬರುತ್ತವೆ. ಸರೀಸೃಪಗಳು ಗಟ್ಟಿಯಾದ ಹೊದಿಕೆಯಿಂದ ಕೂಡಿದ ಮೊಟ್ಟೆಗಳನ್ನಿಡುತ್ತವೆ ಮತ್ತು ಉಭಯವಾಸಿಗಳ ರೀತಿ ಇವುಗಳಿಗೆ ಮೊಟ್ಟೆಗಳನ್ನಿಡಲು ನೀರಿನ ಅವಶ್ಯಕತೆ ಇರುವುದಿಲ್ಲ. ಸರೀಸೃಪಗಳು ನೆಲದ ಮೇಲೆ ಮೊಟ್ಟೆಗಳನ್ನಿಡುತ್ತವೆ. ಆದರೆ ಕಪ್ಪೆಯಂತಹ ಉಭಯವಾಸಿಗಳು ನೀರಿನ ಮಾಧ್ಯಮದಲ್ಲಿ ಇವು ಮೊಟ್ಟೆಗಳನ್ನಿಡುತ್ತವೆ. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಸರೀಸೃಪಗಳ ಲಕ್ಷಣಗಳನ್ನು ತಿಳಿದುಕೊಂಡೆವು.
ಈ ಎಲ್ಲ ಅಂಶಗಳನ್ನು ನೀವು ಬರೆದುಕೊಳ್ಬೇಕು. ಶೀತರಕ್ತ ಪ್ರಾಣಿಗಳು, ಚರ್ಮವು ಹುರುಪೆಗಳಿಂದ ಕೂಡಿದೆ, ಶ್ವಾಸಕೋಶಗಳಿಂದ ಉಸಿರಾಡುತ್ತವೆ. ಹೃದಯದಲ್ಲಿ ಎಷ್ಟು ಕೋಣೆಗಳು ಕಂಡುಬರುತ್ತವೆ? 3 ಕೋಣೆಗಳು ಕಂಡುಬರುತ್ತವೆ. ಹಾಗೆ ಸರೀಸೃಪಗಳೆಲ್ಲವೂ ಅಂಡಜಗಳಾಗಿವೆ, ಮೊಟ್ಟೆಗಳನ್ನಿಡುವಂಥ ಪ್ರಾಣಿಗಳಾಗಿವೆ. ವಿದ್ಯಾರ್ಥಿಗಳೇ, ಈಗ ನಾವು ಕಶೇರುಕಗಳ 4ನೇ ವರ್ಗವಾದಂತಹ ಪಕ್ಷಿಗಳ ಬಗ್ಗೆ ತಿಳಿಯೋಣ. ಅತ್ಯಂತ ವೈವಿಧ್ಯಮಯವಾದಂತಹ ಸೌಂದರ್ಯೋಪಾಸಕ ಗುಣಗಳನ್ನು ಹೊಂದಿರುವಂತಹ ಪಕ್ಷಿಗಳು ವಿಶಿಷ್ಟವಾದ ಕಶೇರುಕಗಳಾಗಿವೆ. ಅತಿ ಹೆಚ್ಚು ವೈವಿಧ್ಯತೆಯನ್ನು ಪ್ರದರ್ಶಿಸುವಂತಹ ಕಶೇರುಕಗಳಾಗಿವೆ. ಪಕ್ಷಿಗಳಿಗೆ ನಿಮಗೆ ಉದಾಹರಣೆ ಗೊತ್ತಿರುತ್ತವೆ ಅಲ್ಲವೇ ಮಕ್ಕಳೇ? ಪಾರಿವಾಳ, ಗುಬ್ಬಚ್ಚಿ, ಕಾಗೆ, ಹಾಗೆ ಅತ್ಯಂತ ದೊಡ್ಡ ಪಕ್ಷಿ ಉಷ್ಟ್ರ ಪಕ್ಷಿ, ಕೊಕ್ಕರೆ, ಗಿಳಿ, ಹದ್ದು, ನವಿಲು, ಪಾರಿವಾಳ, ಕೊಕ್ಕರೆ, ಹೀಗೆ ನೀವು ಅನೇಕ ಪಕ್ಷಿಗಳನ್ನು ನೋಡಿರ್ತೀರಲ್ಲವೇ? ಈಗ ನಾವು ಪಕ್ಷಿಗಳ ದೇಹದ ಪ್ರಮುಖ ಲಕ್ಷಣಗಳನ್ನು ತಿಳಿಯೋಣ. ಮಕ್ಕಳೇ, ಪಕ್ಷಿಯಲ್ಲಿ ಕಂಡುಬರುವಂತಹ ವಿಶಿಷ್ಟವಾದ ಗುಣವೆಂದರೆ ಅವುಗಳ ದೇಹದ ಮೇಲಿರುವಂತಹ ಗರಿಗಳು. ಪಕ್ಷಿಗಳ ದೇಹವು ಗರಿಗಳಿಂದ ಆವೃತವಾಗಿರುತ್ತದೆ. ಪಕ್ಷಿಗಳ ಮುಂಗಾಲುಗಳು ರೆಕ್ಕೆಗಳಾಗಿ ಮಾರ್ಪಾಟಾಗಿದ್ದು ಹಾರಲು ಸಹಾಯಕವಾಗಿವೆ. ಮಕ್ಕಳೇ, ಪಕ್ಷಿಗಳಲ್ಲಿ ಮುಂಗಾಲುಗಳು ರೆಕ್ಕೆಗಳಾಗಿ ಮಾರ್ಪಟ್ಟಿದ್ದು ಅವುಗಳಿಗೆ ಹಾರಲು ಸಹಾಯಕವಾಗಿವೆ. ಪಕ್ಷಿಗಳು ಹೇಗೆ ಉಸಿರಾಡುತ್ತವೆ? ಅವು ಸಹ ಶ್ವಾಸಕೋಶಗಳಿಂದ ಉಸಿರಾಡುತ್ತವೆ. ಹಾಗೆಯೇ ಪಕ್ಷಿಗಳ ದೇಹದ ಉಷ್ಣತೆಯು ಸ್ಥಿರವಾಗಿರುತ್ತದೆ. ವಾತಾವರಣದ ಅಥವಾ ಪರಿಸರದ ಉಷ್ಣತೆಗನುಗುಣವಾಗಿ ಪಕ್ಷಿಗಳ ದೇಹದ ಉಷ್ಣತೆಯು ಬದಲಾಗುವುದಿಲ್ಲ. ಹೀಗೆ ಸ್ಥಿರವಾದ ದೇಹದ ಉಷ್ಣತೆಯನ್ನು ಪಕ್ಷಿಗಳು ಹೊಂದಿರುವುದರಿಂದ ಅವು ಬಿಸಿರಕ್ತ ಪ್ರಾಣಿಗಳಾಗಿವೆ. ಪಕ್ಷಿಗಳ ಮತ್ತೊಂದು ಲಕ್ಷಣ ಮಕ್ಕಳೇ, ಪಕ್ಷಿಗಳು ಬಿಸಿರಕ್ತ ಪ್ರಾಣಿಗಳಾಗಿವೆ. ಹಾಗೆಯೇ ಪಕ್ಷಿಗಳು ಹೃದಯದಲ್ಲಿ ಎಷ್ಟು ಕೋಣೆಗಳನ್ನು ಹೊಂದಿರುತ್ತವೆ? ಹೌದು, 4 ಕೋಣೆಗಳನ್ನು ಹೊಂದಿರುವಂಥ ಹೃದಯವನ್ನು ಹೊಂದಿರುತ್ತವೆ. ಹಾಗೆಯೇ ಪಕ್ಷಿಗಳು ಸಹ ಮೊಟ್ಟೆಗಳನ್ನಿಡುವ ಪ್ರಾಣಿಗಳಾಗಿದ್ದು ಅವು ಅಂಡಜಗಳಾಗಿವೆ. ಇವು ಪಕ್ಷಿಗಳ ದೇಹದ ವಿಶಿಷ್ಟವಾದ ಲಕ್ಷಣಗಳಾಗಿವೆ. ಮಕ್ಕಳೇ, ಕಶೇರುಕಗಳ ಮುಂದಿನ ವರ್ಗವಾದಂತಹ ಸ್ತನಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮರಿಗಳಿಗೆ ಜನ್ಮ ನೀಡುವಂತಹ ಪ್ರಾಣಿಗಳೇ ಸ್ತನಿಗಳಾಗಿವೆ. ಹಾಗಾದರೆ ಸ್ತನಿಗಳ ವರ್ಗಕ್ಕೆ ಸೇರುವಂತಹ ಜೀವಿಗಳು ಯಾವುವು ಎಂಬುದನ್ನು ನೀವು ಹೇಳಬಲ್ಲಿರಾ ಮಕ್ಕಳೇ? ಹೌದು, ಮಾನವ ಕಶೇರುಕಗಳ ಯಾವ ವರ್ಗಕ್ಕೆ ಸೇರುತ್ತಾನೆ? ಸ್ತನಿಗಳ ವರ್ಗಕ್ಕೆ ಸೇರುತ್ತಾನೆ. ಬೆಕ್ಕು, ತಿಮಿಂಗೆಲ, ನೀರಿನಲ್ಲಿ ವಾಸಿಸುವಂತಹ ತಿಮಿಂಗೆಲವು ಒಂದು ಸ್ತನಿಯಾಗಿದ್ದು ಕಶೇರುಕಗಳ ಸ್ತನಿಗಳ ವರ್ಗಕ್ಕೆ ಸೇರುತ್ತದೆ. ಹಾಗೆಯೇ ಹಾರಾಡುವಂತಹ ಬಾವಲಿಯು ಹಾರಾಡುವಂತಹ ಸಸ್ತನಿಗೆ ಅಥವಾ ಸ್ತನಿಗೆ ಉದಾಹರಣೆಯಾಗಿದೆ. ಇಲಿ, ಕಾಂಗರು, ಪ್ಲಾಟಿಪಸ್, ಎಕಿಡ್ನ ಇವೆಲ್ಲವೂ ಸ್ತನಿಗಳಾಗಿವೆ. ಹಾಗೆಯೇ ರೈನೋಸಿರಸ್ ಅಥವಾ ಘೇಂಡಾಮೃಗ, ಮುಳ್ಳುಹಂದಿ, ಹಿಮಕರಡಿ, ಕಾಡೆಮ್ಮೆ, ಸಿಂಹ,
ಹುಲಿ, ಕರಡಿ, ಹುಲಿ ಇವೆಲ್ಲವೂ ಸ್ತನಿಗಳ ವರ್ಗಕ್ಕೆ ಸೇರುತ್ತವೆ. ಈ ಜೀವಿಗಳು ಮರಿಗಳನ್ನಾಕುವ ಪ್ರಾಣಿಗಳಾಗಿದ್ದು ತಮ್ಮ ಮರಿಗಳಿಗೆ ಹಾಲನ್ನು ಉತ್ಪತ್ತಿ ಮಾಡುವಂತಹ ಸ್ತನ್ಯ ಗ್ರಂಥಿಗಳನ್ನು ಹೊಂದಿರುತ್ತವೆ. ಆದ್ದರಿಂದ ಇವುಗಳಿಗೆ ಸ್ತನಿಗಳು ಎಂದು ಕರೆಯುತ್ತಾರೆ. ಮಕ್ಕಳೇ, ಸ್ತನಿಗಳ ಪ್ರಮುಖ ಲಕ್ಷಣವೆಂದರೆ ಸ್ತನಿಗಳು ತಮ್ಮ ಮರಿಗಳಿಗೆ ಹಾಲುಣಿಸಿ ಪೋಷಣೆ ನೀಡಲು ಸ್ತನ್ಯ ಗ್ರಂಥಿಗಳನ್ನು ಹೊಂದಿರುತ್ತವೆ. ಈ ಸ್ತನ್ಯ ಗ್ರಂಥಿಗಳು ಮರಿಗಳಿಗೆ ಬೇಕಾದಂತಹ ಹಾಲನ್ನು ಉತ್ಪತ್ತಿ ಮಾಡುತ್ತದೆ. ಹಾಗೆಯೇ ಸ್ತನಿಗಳ ಚರ್ಮವನ್ನು ಗಮನಿಸಿ. ಅವುಗಳ ಚರ್ಮವು ಬೆವರು ಗ್ರಂಥಿ ಮತ್ತು ತೈಲ ಗ್ರಂಥಿಯನ್ನು ಹೊಂದಿದ್ದು ಚರ್ಮವು ರೋಮ ಅಥವಾ ಕೂದಲುಗಳಿಂದ ಆವೃತವಾಗಿರುತ್ತದೆ. ನಿಮ್ಮ ಶರೀರದ ಮೇಲೂ ಸಹ ರೋಮಗಳಿರುವುದನ್ನು ನೀವು ಗಮನಿಸಿಕೊಳ್ಳಿ. ಹಾಗೆಯೇ ಸಿಂಹ, ಕರಡಿ, ಹುಲಿ ಈ ಚಿತ್ರಗಳನ್ನು ಗಮನಿಸಿ ಮಕ್ಕಳೇ. ಅವುಗಳ ದೇಹದ ಮೇಲೆ ರೋಮಗಳು ಕಂಡುಬರುತ್ತವೆ. ಇದು ಸಹ ಸಸ್ತನಿಗಳ ವಿಶಿಷ್ಟವಾದ ಲಕ್ಷಣವಾಗಿದೆ. ಸ್ತನಿಗಳು ಬಿಸಿ ರಕ್ತ ಪ್ರಾಣಿಗಳಾಗಿದ್ದು ಅಂದರೆ ಅವುಗಳ ದೇಹದ ಉಷ್ಣತೆಯು ಸ್ಥಿರವಾಗಿರುತ್ತದೆ. ಸ್ಥಿರವಾದ ದೇಹದ ಉಷ್ಣತೆಯನ್ನು ಹೊಂದಿರುವ ಪ್ರಾಣಿಗಳಾಗಿರುವುದರಿಂದ ಸ್ತನಿಗಳೆಲ್ಲವೂ ಬಿಸಿ ರಕ್ತ ಪ್ರಾಣಿಗಳಾಗಿವೆ. ಹಾಗೆ ಸ್ತನಿಗಳು ಮರಿಗಳಿಗೆ ಜನ್ಮ ನೀಡುತ್ತವೆ. ಮಕ್ಕಳೇ, ಸ್ತನಿಗಳೆಲ್ಲವೂ ಸಹ ತಮ್ಮ ಮರಿಗಳಿಗೆ ಜನ್ಮವನ್ನು ನೀಡುವುದರ ಮೂಲಕ ಅವು ಜರಾಯುಜಗಳಾಗಿವೆ. ಮರಿಗಳಿಗೆ ಹಾಲುಣಿಸಿ ಪೋಷಿಸುತ್ತವೆ. ಮರಿಗಳನ್ನು ಹಾಕುವಂತಹ ಪ್ರಾಣಿಗಳಿಗೆ ನಾವು ಜರಾಯುಜಗಳೆಂದು ಕರೆಯುತ್ತೇವೆ. ಮೊಟ್ಟೆಗಳನ್ನಿಡುವ ಪ್ರಾಣಿಗಳಿಗೆ ಅಂಡಜಗಳೆಂದು ಕರೆಯುತ್ತೇವೆ. ಸ್ತನಿಗಳು ಮರಿಗಳಿಗೆ ಜನ್ಮ ನೀಡುವುದರಿಂದ ಅವು ಜರಾಯುಜಗಳಾಗಿವೆ. ಆದರೆ ಪ್ಲಾಟಿಪಸ್ ಮತ್ತು ಎಕಿಡ್ನಾದಂತಹ ಜೀವಿಗಳು ಮೊಟ್ಟೆ ಇಡುವ ಸ್ತನಿಗಳಾಗಿವೆ. ಪ್ಲಾಟಿಪಸ್ ಹಾಗೆ ಎಕಿಡ್ನಾ ಇವು ಮೊಟ್ಟೆ ನೀಡುವಂತಹ ಸ್ತನಿಗಳಾಗಿವೆ. ಸ್ತನಿಗಳಿಗೆ ಉದಾಹರಣೆ ಮಂಕಿ, ಮಂಗ, ಮೊಲ, ಒಂಟೆ, ಸಸ್ತನಿಗಳಲ್ಲಿಯೂ ಸಹ ಅನೇಕ ವೈಶಿಷ್ಟ್ಯತೆಯನ್ನು ನಾವು ಕಾಣಬಹುದು. ತಿಮಿಂಗಿಲ ಮತ್ತು ಡಾಲ್ಫಿನ್ ಇವು ಜಲವಾಸಿ ಸ್ತನಿಗಳಾಗಿವೆ. ಬಾವಲಿ ಹಾರಾಡುವ ಸ್ತನಿಯಾಗಿದೆ. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಪ್ರಾಣಿಗಳ ವರ್ಗೀಕರಣದ ಬಗ್ಗೆ, ವಿವಿಧ ಗುಂಪುಗಳಿಗೆ ಸೇರುವಂತಹ ಜೀವಿಗಳ ದೇಹದ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡೆವು. ಹೀಗೆ ಜೀವಿಗಳನ್ನು ಮೊಟ್ಟಮೊದಲು ವೈಜ್ಞಾನಿಕವಾಗಿ ವರ್ಗೀಕರಿಸಿದಂತಹ ವಿಜ್ಞಾನಿ ಎಂದರೆ ಕರೋಲಸ್ ಲಿನೇಯಸ್. ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇವರು ಜೀವಿಗಳನ್ನು ವೈಜ್ಞಾನಿಕವಾಗಿ ಹೆಸರಿಸಿ ಅವುಗಳನ್ನು ಕ್ರಮಬದ್ಧವಾಗಿ ವರ್ಗೀಕರಿಸಿದರು. ಆದ್ದರಿಂದ ಇವರಿಗೆ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ. ಸ್ವೀಡನ್ ದೇಶದಲ್ಲಿ ಜನಿಸಿದವರಾಗಿದ್ದು ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದರು. ಹಾಗೆಯೇ ಸಿಸ್ಟಮ್ ನ್ಯಾಚುರೆ ಎಂಬ ಪ್ರಸಿದ್ಧ ಪುಸ್ತಕವನ್ನು ಹೊರತಂದರು. ಸಸ್ಯ ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಯಾರು ಎಂದರೆ ಕರೋಲಸ್ ಲಿನೇಯಸ್. ಮಕ್ಕಳೇ, ನಿಮಗೆ ತಿಳಿದಿರುವ ಭಾಷೆಗಳಲ್ಲಿ
ಈ ಕೆಳಗಿನ ಸಸ್ಯ ಮತ್ತು ಪ್ರಾಣಿಗಳ ಹೆಸರನ್ನು ಕಂಡುಕೊಳ್ಳಿ. ಹುಲಿ, ನವಿಲು, ಇರುವೆ, ಬೇವು, ಕಮಲ, ಆಲೂಗಡ್ಡೆ. ಒಂದೇ ಜೀವಿಯ ಬಗ್ಗೆ ಮಾತನಾಡುವಾಗ ಬೇರೆ ಬೇರೆ ಭಾಷೆಗಳನ್ನಾಡುವ ಅಥವಾ ಬರೆಯುವ ಜನರಿಗೆ ಕಷ್ಟವಾಗಬಹುದು ಎಂದು ತಿಳಿದಾಗ ನಿಮಗೆ ಆಶ್ಚರ್ಯವಾಗಬಹುದಲ್ಲದೆ, ವಿಶ್ವದಾದ್ಯಂತ ವಿವಿಧ ಪುಸ್ತಕಗಳನ್ನು ಹೆಸರಿಸುವಾಗ ರಾಸಾಯನಿಕ ಸಂಕೇತಗಳು ಮತ್ತು ಸೂತ್ರಗಳನ್ನು ಬಳಸುವ ಮಾದರಿಯಲ್ಲಿಯೇ ಜೀವಿಗಳನ್ನು ಸಹ ವೈಜ್ಞಾನಿಕವಾಗಿ ಹೆಸರಿಸುವ ಪದ್ಧತಿಯನ್ನು ಒಪ್ಪಿಕೊಳ್ಳುವ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ. ಒಂದು ಜೀವಿಯ ವೈಜ್ಞಾನಿಕ ಹೆಸರು ಪ್ರಪಂಚದ ಯಾವುದೇ ಭಾಗದಲ್ಲೂ ಅದನ್ನು ನಾವು ಸುಲಭವಾಗಿ ಗುರುತಿಸಲು ಅನುಕೂಲವಾಗಿದೆ. ಇಂದು ನಾವು ಬಳಸುತ್ತಿರುವ ಜೀವಿಗಳನ್ನು ವೈಜ್ಞಾನಿಕವಾಗಿ ಹೆಸರಿಸುವ ಅಥವಾ ನಾಮಕರಣ ಮಾಡುವ ಪದ್ಧತಿಯನ್ನು ಕರೋಲಸ್ ಲಿನೇಯಸ್ ಎಂಬ ವಿಜ್ಞಾನಿ 18ನೇ ಶತಮಾನದಲ್ಲಿ ಪರಿಚಯಿಸಿದರು. ಮಕ್ಕಳೇ, ಬಹುತೇಕ ವೈಜ್ಞಾನಿಕ ಹೆಸರುಗಳು ಲ್ಯಾಟಿನ್ ಭಾಷೆಯಲ್ಲಿ ಬರೆಯುವುದನ್ನು ವಿಶ್ವದಾದ್ಯಂತ ಒಪ್ಪಿಕೊಳ್ಳಲಾಗಿದೆ. ವೈಜ್ಞಾನಿಕ ಹೆಸರುಗಳು ಜಾತಿ ಮತ್ತು ಪ್ರಭೇದ ಎಂಬ 2 ಹೆಸರುಗಳನ್ನು ಒಳಗೊಂಡಿರುತ್ತವೆ. ವೈಜ್ಞಾನಿಕ ಹೆಸರುಗಳನ್ನು ಬರೆಯುವಾಗ ನಾವು ಕೆಲವು ಸಂಪ್ರದಾಯಗಳನ್ನು ಪಾಲಿಸಬೇಕಾಗುತ್ತದೆ. ಆ ವೈಜ್ಞಾನಿಕ ಹೆಸರಿನ ಜಾತಿಯ ಹೆಸರು ಆಂಗ್ಲ ಭಾಷೆಯ ದೊಡ್ಡ ಅಕ್ಷರದಲ್ಲಿ ಬರೆಯಬೇಕು, ಮೊದಲನೇ ಅಕ್ಷರವನ್ನು. ಹಾಗೆ ಪ್ರಭೇದದ 2ನೇ ಪ್ರಭೇದದ ಹೆಸರನ್ನು ಆಂಗ್ಲ ಭಾಷೆಯ ಸಣ್ಣ ಅಕ್ಷರದಿಂದ ಬರೆಯಬೇಕಾಗುತ್ತದೆ. ಮಕ್ಕಳೇ, ಉದಾಹರಣೆಗೆ ಇಲ್ಲಿ ಗಮನಿಸಿ. ಮಾವಿನ ಮರದ ವೈಜ್ಞಾನಿಕ ಹೆಸರು ಮ್ಯಾಂಜಿಫೆರಾ ಇಂಡಿಕಾ. ಮೊದಲನೇ ಪದವು ಜಾತಿಯ ಹೆಸರನ್ನು ಸೂಚಿಸುತ್ತದೆ, ಮ್ಯಾಂಜಿಫೆರಾ. 2ನೇ ಹೆಸರು ಪ್ರಭೇದದ ಹೆಸರನ್ನು ಸೂಚಿಸುತ್ತದೆ. ಮೊದಲನೆಯ ಪದವನ್ನು ನಾವು ದೊಡ್ಡ ಅಕ್ಷರದಲ್ಲಿ ಬರೆದಿದ್ದೇವೆ, ಮ್ಯಾಂಜಿಫೆರಾ. ಎಂ ಅಕ್ಷರವನ್ನು ಕ್ಯಾಪಿಟಲ್ ದೊಡ್ಡ ಅಕ್ಷರದಲ್ಲಿ ಬರೆಯಬೇಕು. ಹಾಗೆ ಇಂಡಿಕಾ, ಐ ಎಂಬುದು ಸಣ್ಣ ಅಕ್ಷರದಲ್ಲಿ ಬರೆದಿದ್ದೇವೆ. ಹೀಗೆ ಯಾವುದೇ ವೈಜ್ಞಾನಿಕ ಹೆಸರುಗಳನ್ನು ನಾವು ಬರೆಯಬೇಕಾದರೆ ಈ ಪದ್ಧತಿಯನ್ನು ಅನುಸರಿಸಬೇಕು. ಹಾಗೆಯೇ ಮಾನವನ ವೈಜ್ಞಾನಿಕ ಹೆಸರನ್ನು ಗಮನಿಸಿ ಮಕ್ಕಳೇ. ಹೋಮೋ ಸೆಪಿಯನ್. ಹೋಮೋ ಎಂಬುದು ಜಾತಿಯ ಹೆಸರು. ಕಶೇರುಕಗಳ ಬಗ್ಗೆ ಹಾಡಿನ ಮೂಲಕ ತಿಳಿಯೋಣ. ಕಶೇರು ಸ್ತಂಭವನ್ನು ಹೊಂದಿರುವ ಪ್ರಾಣಿಗಳೇ ಕಶೇರುಕಗಳು. ಕಶೇರು ಸ್ತಂಭವನ್ನು ಹೊಂದಿರುವ ಪ್ರಾಣಿಗಳೇ ಕಶೇರುಕಗಳು. ಮೀನು ಉಭಯವಾಸಿ ಸರೀಸೃಪ ಪಕ್ಷಿಗಳು ಸಸ್ತನಿಗಳು. ಮೀನು ಉಭಯವಾಸಿ ಸರೀಸೃಪ ಪಕ್ಷಿಗಳು ಸಸ್ತನಿಗಳು. ಕಶೇರುಕಗಳ 5 ವರ್ಗಗಳು. ಕಶೇರು ಸ್ತಂಭವನ್ನು ಹೊಂದಿರುವ ಪ್ರಾಣಿಗಳೇ ಕಶೇರುಕಗಳು. ದೇಹದ ಮೇಲೆ ಫಲಕ ಹೊಂದಿರುವ ಶೀತರಕ್ತ ಪ್ರಾಣಿಗಳು. ಕಿವಿರು ಶ್ವಾಸಾಂಗ ಕದಿರಿನಾಕಾರ. ಬಾಹ್ಯ ನಿಷೇಚನ ಬಾಹ್ಯ ಬೆಳವಣಿಗೆ. 2 ಕೋಣೆ ಹೊಂದಿರುವ ಅಂಡಜಗಳೆ ಮೀನುಗಳು. ಲೆಬಿಯೋಕಾರ್ಪ್ ಕಡಲ ಕುದುರೆ ಶಾರ್ಕ್ ಮೀನುಗಳಿಗೆ ಉದಾಹರಣೆಗಳು. ಕಶೇರು ಸ್ತಂಭವನ್ನು ಹೊಂದಿರುವ ಪ್ರಾಣಿಗಳೇ ಕಶೇರುಕಗಳು. ಮೀನು ಉಭಯವಾಸಿ ಸರೀಸೃಪ ಪಕ್ಷಿಗಳು ಸಸ್ತನಿಗಳು. ಕಶೇರುಕಗಳ 5 ವರ್ಗಗಳು. ನಯವಾದ ತೇವ ಚರ್ಮ ಹೊಂದಿರುವ ಶೀತರಕ್ತ ಪ್ರಾಣಿಗಳು. ರೂಪ ಪರಿವರ್ತನೆ ಬಾಹ್ಯ ನಿಷೇಚನ 10 ಜೊತೆ ಮಿದುಳು ನರಗಳು.
ಮೂರು ಕೋಣೆ ಹೃದಯ ಹೊಂದಿರುವ ಅಂಡಜಗಳೇ ಉಭಯವಾಸಿಗಳು. ಕಪ್ಪೆ, ನ್ಯೂಟ್, ಸಲಮಾಂಡರ್, ಇಕ್ಥಿಯೋಪಿಸ್ ಉಭಯವಾಸಿಗಳಿಗೆ ಉದಾಹರಣೆಗಳು. ಕಶೇರು ಸ್ತಂಭವನ್ನು ಹೊಂದಿರುವ ಪ್ರಾಣಿಗಳೇ ಕಶೇರುಕಗಳು. ಮೀನು ಉಭಯವಾಸಿ, ಸರೀಸೃಪ ಪಕ್ಷಿಗಳು ಸಸ್ತನಿಗಳು. ಕಶೇರುಕಗಳ 5 ವರ್ಗಗಳು. ಒಣಚರ್ಮ ರಚನೆ ಹೊಂದಿರುವ ಶೀತರಕ್ತ ಪ್ರಾಣಿಗಳು. ಶ್ವಾಸಕೋಶ ಉಸಿರಾಟದ ಅಂಗ. ಆಂತರಿಕ ನಿಷೇಚನ. ಮೂರು ಕೋಣೆ ಹೃದಯ ಹೊಂದಿರುವ ಅಂಡಜಗಳೇ ಸರೀಸೃಪಗಳು. ಹಲ್ಲಿ, ಹಾವು, ಆಮೆ, ಮೊಸಳೆ ಸರೀಸೃಪಗಳಿಗೆ ಉದಾಹರಣೆಗಳು. ಕಶೇರು ಸ್ತಂಭವನ್ನು ಹೊಂದಿರುವ ಪ್ರಾಣಿಗಳೇ ಕಶೇರುಕಗಳು. ಮೀನು ಉಭಯವಾಸಿ, ಸರೀಸೃಪ ಪಕ್ಷಿಗಳು ಸ್ತನಿಗಳು. ಕಶೇರುಕಗಳ 5 ವರ್ಗಗಳು. ಗರಿಗಳಿಂದಾದ ಚರ್ಮ ಹೊಂದಿರುವ ಬಿಸಿ ರಕ್ತ ಪ್ರಾಣಿಗಳು. ವಾಯುವಿಕ ಮೂಳೆ, ಆಂತರಿಕ ನಿಷೇಚನ, 12 ಜೊತೆ ಮಿದುಳು ನರಗಳು. 4 ಕೋಣೆ ಹೃದಯ ಹೊಂದಿರುವ ಅಂಡಜಗಳೇ ಪಕ್ಷಿಗಳು. ಆಸ್ಟ್ರಿಚ್, ಕಿವಿರಿಯ, ಎಮು, ಫ್ಲೆಮಿಂಗೋ ಪಕ್ಷಿಗಳಿಗೆ ಉದಾಹರಣೆಗಳು. ಕಶೇರು ಸ್ತಂಭವನ್ನು ಹೊಂದಿರುವ ಪ್ರಾಣಿಗಳೇ ಕಶೇರುಕಗಳು. ಮೀನು ಉಭಯವಾಸಿ, ಸರೀಸೃಪ ಪಕ್ಷಿಗಳು ಸ್ತನಿಗಳು. ಕಶೇರುಕಗಳ 5 ವರ್ಗಗಳು. ರೋಮಗಳಿಂದಾದ ಚರ್ಮ ಹೊಂದಿರುವ ಬಿಸಿ ರಕ್ತ ಪ್ರಾಣಿಗಳು. ಸ್ತನ್ಯ ಗ್ರಂಥಿ, ಆಂತರಿಕ ನಿಷೇಚನ, ಆಂತರಿಕ ಬೆಳವಣಿಗೆ. 4 ಕೋಣೆ ಹೃದಯ ಹೊಂದಿರುವ ಜರಾಯುಜಗಳೇ ಸ್ತನಿಗಳು. ಎಕಿಡ್ನ, ಬಾವಲಿ, ತಿಮಿಂಗಿಲ, ಡಾಲ್ಫಿನ್ ಸಸ್ತನಿಗಳಿಗೆ ಉದಾಹರಣೆಗಳು. ಕಶೇರು ಸ್ತಂಭವನ್ನು ಹೊಂದಿರುವ ಪ್ರಾಣಿಗಳೇ ಕಶೇರುಕಗಳು. ಮೀನು ಉಭಯವಾಸಿ, ಸರೀಸೃಪ ಪಕ್ಷಿಗಳು ಸ್ತನಿಗಳು. ಕಶೇರುಕಗಳ 5 ವರ್ಗಗಳು. ಕಶೇರುಕಗಳ 5 ವರ್ಗಗಳು. ಕಶೇರುಕಗಳ 5 ವರ್ಗಗಳು.